ಫ್ರೆಂಡ್ಸ್, ಎಲ್ಲರಿಗೂ ಕೆ ಎಸ್ ಟ್ಯೂಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಕೇರಳದ ರಾಜ್ಯಪಾಲರಾಗಿ ನೇಮಕ ಆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ. ನೋಡಿ, ರಾಜೇಶ್ ವಿಶ್ವನಾಥ್ ಅರ್ಲೆಂಕರ್ ಅವರನ್ನು ಕೇರಳದ ರಾಜ್ಯಪಾಲರಾಗಿ ನೇಮಕವನ್ನು ಮಾಡಲಾಗಿದೆ. ಇವರು ಮೊದಲು ಬಿಹಾರದ ರಾಜ್ಯಪಾಲರಾಗಿದ್ದರು. ಈಗ ಇವರಿಗೆ ಕೇರಳದ ರಾಜ್ಯಪಾಲರಾಗಿ ನೇಮಕ ಮಾಡಿದ್ದಾರೆ. ಕೇರಳದ ರಾಜ್ಯಪಾಲರ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನು ಬಿಹಾರದ ನೂತನ ರಾಜ್ಯಪಾಲರಾಗಿ ನಿಯುಕ್ತಿಗೊಳಿಸಲಾಗಿದೆ. ಅಲ್ಲಿಂದ ರಾಜೇಶ್ ವಿಶ್ವನಾಥ್ ಅರ್ಲೆಂಕರ್ ಅವರನ್ನು ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಅಂದರೆ ಬಿಹಾರದ ನೂತನ ರಾಜ್ಯಪಾಲರಾಗಿ ಯಾರಿಗೆ ನಿಯುಕ್ತಿಗೊಳಿಸಲಾಗಿದೆ ಅಂದರೆ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನು. ಬಿಹಾರದಾಗಿರುವಂಥ ರಾಜೇಶ್ ವಿಶ್ವನಾಥ್ ಅರ್ಲೆಂಕರ್ ಅವರನ್ನು ಈಗ ಕೇರಳದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು ನಾವು. ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೆಲವು ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡಲಾಗಿದೆ. ಅವು ಯಾವ್ಯಾವ ರಾಜ್ಯ ಅಂತ ನೋಡಿಕೊಳ್ಳೋಣ. ಮೊದಲನೇದಾಗಿ ಮಣಿಪುರ. ಈ ಮಣಿಪುರ ರಾಜ್ಯಕ್ಕೆ ಅಜಯ್ ಕುಮಾರ್ ಭಲ್ಲಾ ಅವರನ್ನು ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಮಿಜೋರಾಂಗೆ ವಿಜಯ್ ಕುಮಾರ್ ಸಿಂಗ್ ಅವರನ್ನು ರಾಜ್ಯಪಾಲರಾಗಿ ನೇಮಕ ಮಾಡಿದ್ದಾರೆ. ಒಡಿಶಾಗೆ ಹರಿಬಾಬು ಕಂಬಂಪತಿ ಅವರನ್ನು ನೇಮಕ ಮಾಡಲಾಗಿದೆ. ಅಂದರೆ ಒಟ್ಟು ಈ ಮೂರು ರಾಜ್ಯಗಳಿಗೂ ಕೂಡ ರಾಜ್ಯಪಾಲರನ್ನು ನೇಮಕ ಮಾಡಲಾಗಿದೆ. ಮಣಿಪುರಕ್ಕಾಗಿರ್ಬೋದು, ಮಿಜೋರಾಂಗಾಗಿರ್ಬೋದು, ಒಡಿಶಾಕ್ಕಾಗಿರ್ಬೋದು. ಹಾಗಾದರೆ ಈ ರಾಜ್ಯಪಾಲರ ಬಗ್ಗೆ ಮಾಹಿತಿ ನೋಡೋಣ ಸ್ವಲ್ಪ. ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಅವರು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಗಳ ಸಲಹೆ ಆಧಾರಿತವಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಯಾರ್ಯಾರಂದರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ರಾಜ್ಯಪಾಲರು. ಸಂವಿಧಾನದಲ್ಲಿ 153ನೇ ವಿಧಿಯಿಂದ 162ನೇ ವಿಧಿ ರಾಜ್ಯಪಾಲರಿಗೆ ಸಂಬಂಧಿಸಿದೆ. ಎಷ್ಟು? 153ನೇ ವಿಧಿಯಿಂದ 162ನೇ ವಿಧಿ ರಾಜ್ಯಪಾಲರಿಗೆ ಸಂಬಂಧಿಸಿದೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ 153ನೇ ವಿಧಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ, ಇದು ಏನು ಹೇಳುತ್ತಪ್ಪ ಅಂತಂದ್ರೆ ಪ್ರತಿ ರಾಜ್ಯಕ್ಕೂ ರಾಜ್ಯಪಾಲರ ಹೊಂದಿರಬೇಕಂತ ಹೇಳುತ್ತಂದು. ಎಷ್ಟನೇದು? 153ನೇ ವಿಧಿ. 155ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿಯಿಂದ ನೇಮಕವಾಗುತ್ತದೆ. ಇವರ ನೇಮಕಕ್ಕೆ ಸಂಬಂಧಿಸಿದಂತೆ 155ನೇ ವಿಧಿ ಹೇಳುತ್ತದೆ. ರಾಷ್ಟ್ರಪತಿಯಿಂದ ರಾಜ್ಯಪಾಲರು ನೇಮಕವಾಗುತ್ತಾರೆ. ಅದೇ ರೀತಿಯಾಗಿ ಸಂವಿಧಾನದ 156ನೇ ವಿಧಿ ರಾಜ್ಯಪಾಲರ ಅವಧಿ ಬಗ್ಗೆ ಹೇಳುತ್ತದೆ. ಇವರ ಅವಧಿ ಎಷ್ಟಪ್ಪ ಅಂತಂದರೆ 5 ವರ್ಷ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಇಚ್ಛಾನುಸಾರವಾಗಿರುತ್ತದೆ. ಅದೇ ರೀತಿಯಾಗಿ ಸಂವಿಧಾನದ 157ನೇ ವಿಧಿ ರಾಜ್ಯಪಾಲರ ಅರ್ಹತೆ ಬಗ್ಗೆ ಹೇಳುತ್ತದೆ. ಸಂವಿಧಾನದ 161ನೇ ವಿಧಿ ಇದು ರಾಜ್ಯಪಾಲರ ದಯಾವಂತರ ಹಕ್ಕು ಬಗ್ಗೆ ಹೇಳುತ್ತದೆ. ಯಾರಾದರೂ ಒಬ್ಬ ವ್ಯಕ್ತಿ ಮರಣದಂಡೆಯಲ್ಲಿ ಇದ್ದಂದರೆ ಅವಧಿಯಲ್ಲಿದ್ದಂದರೆ ಅವನಿಗೆ ಕ್ಷಮಾದಾನ ಮಾಡುವ ಹಕ್ಕು ಯಾರಿಗಿರುತ್ತೆ? ರಾಜ್ಯಪಾಲರಿಗಿರುತ್ತೆ. ಇದು ಸಂವಿಧಾನದ 161ನೇ ವಿಧಿಯ ಪ್ರಕಾರವಾಗಿದೆ. ಅದೇ ರೀತಿಯಾಗಿ ನಾವು ಸ್ವಲ್ಪ ಕೇರಳ ರಾಜ್ಯದ ಬಗ್ಗೆ ಕೂಡ ಮಾಹಿತಿಯನ್ನು ನೋಡೋಣ. ಕೇರಳದ ರಾಜಧಾನಿ ತಿರುವನಂತಪುರಂ. ಅದರ ಭಾಷೆ ಯಾವುದಪ್ಪ ಅಂತಂದರೆ ಕೇರಳ ರಾಜ್ಯದ ಭಾಷೆ ಮಲಯಾಳಂ ಆಗಿದೆ. ಕೇರಳ ರಾಜ್ಯ ಸ್ಥಾಪನೆ ಆದದ್ದು 1956 ನವೆಂಬರ್ 1ನೇ ತಾರೀಕಂದು ಕೇರಳ ರಾಜ್ಯ ಸ್ಥಾಪನೆ ಆಗಿದೆ. ಈ ರಾಜ್ಯವನ್ನು ಗಾಡ್ಸ್ ಓನ್ ಕಂಟ್ರಿ ಎಂದು ಕರೆಯುತ್ತಾರೆ. ಯಾವ ರಾಜ್ಯ ಅಂದರೆ ಕೇರಳ ರಾಜ್ಯ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಡೆಹ್ರಾಡೂನ್ ಅಂತ ಹೇಳ್ಬೋದು. ಉತ್ತರಾಖಂಡ್ ರಾಜ್ಯದ ರಾಜಧಾನಿ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಉತ್ತರಾಖಂಡ್ ರಾಜ್ಯಕ್ಕೆ ಕರ್ನಾಟಕದ ನ್ಯಾಯಮೂರ್ತಿಯಾಗಿರುವಂಥ ಜಿ ನರೇಂದ್ರ ಅವರನ್ನು CJIಗೆ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಉತ್ತರಾಖಂಡ್ ರಾಜ್ಯಕ್ಕೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಗುಹಾನಾಥನ್ ನರೇಂದರ್ ಅವರನ್ನು ಉತ್ತರಾಖಂಡ್ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ. ಇಲ್ಲಿ ಉತ್ತರಾಖಂಡ್ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂದರೆ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿದ್ದಾರೆ ಗುಹಾನಾಥನ್ ನರೇಂದ್ರನ್ ಅವರನ್ನು. ಕೇಂದ್ರ ಸರ್ಕಾರದ ಕಾನೂನು ಮತ್ತು ನ್ಯಾಯ ಇಲಾಖೆ ಇದರ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ಬೋದು ನಾವು. ನ್ಯಾಯಮೂರ್ತಿ ಜಿ ನರೇಂದರ್ ಅವರು ಪ್ರಸ್ತುತ ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಆಗಿದ್ದಾರೆ. ಎಲ್ಲಿದ್ದಾರೆ ಅಂದರೆ ಅವರು ಈ ಪ್ರಸ್ತುತ ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿದ್ದಾರೆ. ಅವರು ಅದಕ್ಕೆ ಮುನ್ನ ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ 8 ವರ್ಷಗಳ ಕಾಲ
ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಆಗಿದ್ದರು. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 8 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಹಾಗಾದರೆ ಈ ಉತ್ತರಾಖಂಡ್ ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಉತ್ತರಾಖಂಡ್ ಎಂದರೆ ಪರ್ವತಗಳ ಪ್ರದೇಶ ಎಂದು ಅರ್ಥವಾಗುತ್ತದೆ. ಈ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಡೆಹ್ರಾಡೂನ್ ಆಗಿದೆ. ಇದನ್ನು ಮೊದಲು ಉತ್ತರಾಂಚಲ್ ಎಂದು ಕರೆಯಲಾಗುತ್ತಿತ್ತು. 2007ರಲ್ಲಿ ಉತ್ತರಾಖಂಡ್ ಎಂದು ಬದಲಾಯಿಸಲಾಯಿತು ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಇದಕ್ಕೆ ಮೊದಲು ಉತ್ತರಾಖಂಡ್ ರಾಜ್ಯಕ್ಕೆ ಉತ್ತರಾಂಚಲ್ ಎಂದು ಕರಿತಿರ್ತಾರೆ. 2007ರಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಉತ್ತರಾಖಂಡ್ ಎಂದು ಮರುನಾಮಕರಣ ಮಾಡುತ್ತಾರೆ 2007ರಲ್ಲಿ. ಈ ಉತ್ತರಾಖಂಡ್ ರಾಜ್ಯ ಸ್ಥಾಪನೆಯಾದದ್ದು 2000 ನವೆಂಬರ್ 9ರಂದು ಸ್ಥಾಪನೆಯಾಗಿದೆ. ಭಾರತದ ಪ್ರಾಚೀನ ಉದ್ಯಾನವನ ಆಗಿರುವ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಈ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂಥ ಉದ್ಯಾನವನ ಆಗಿದೆ ಅಂತ ಹೇಳ್ಬೋದು. ಯಾವುದು? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಈ ವರ್ಷ ಪ್ರವಾಸಿಗರು ಬುಕ್ ಮಾಡಿದ ಮೊದಲ ತಾಣ ಯಾವುದು? ಅಂದರೆ ಅತಿ ಹೆಚ್ಚು ಪ್ರವಾಸಿಗರು ಹೋಗುವಂಥ ಈ 2024ರ ಸ್ಥಳ ಯಾವುದು ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೈದರಾಬಾದ್. ಹೈದರಾಬಾದ್ಗೆ ಏನು ಮಾಡಿದ್ದಾರೆ ಅಂದರೆ ಪ್ರವಾಸಿಗರು ಹೆಚ್ಚು ಜನ ಬುಕ್ ಮಾಡಿದಂಥ ಮೊದಲ ತಾಣವಾಗಿದೆ ಅಂತ ಹೇಳ್ಬೋದು. ಇದರ ಬಗ್ಗೆ ನೋಡುವುದಾದರೆ ದೇಶದಾದ್ಯಂತ ಈ ವರ್ಷ ಪ್ರವಾಸಿಗರು ಬುಕ್ ಮಾಡಿದ ತಾಣಗಳಲ್ಲಿ ಹೈದರಾಬಾದ್ ಮೊದಲ ಸ್ಥಾನದ ಪಡೆದುಕೊಂಡಿದೆ. ಬೆಂಗಳೂರು, ದೆಹಲಿ, ಕೋಲ್ಕತ್ತಾ ನಂತರ ಸ್ಥಾನದಲ್ಲಿವೆ. ಇವು ಯಾವುವು ಅಂದರೆ ಬೆಂಗಳೂರು 2ನೇ ಸ್ಥಾನ, ದೆಹಲಿ, ಕೋಲ್ಕತ್ತಾ ಇವು 3-4 ಸ್ಥಾನದಲ್ಲಿವೆ. ಅದೇ ರೀತಿಯಾಗಿ ಇದನ್ನು ಓಯೋ ಕಂಪನಿ ಬಿಡುಗಡೆ ಮಾಡಿರುವ ಟ್ರಾವೆಲೋಪೀಡಿಯಾ 2024 ವರದಿ ತಿಳಿಸಿದೆ ಅಂತ ಹೇಳ್ಬೋದು. ಇಡೀ ವರ್ಷದಲ್ಲಿ ಜನರು ಮಾಡಿರುವ ಬುಕ್ಕಿಂಗ್ ಮಾಹಿತಿ ಆಧರಿಸಿ ಈ ವರದಿಯನ್ನು ತಯಾರಿಸಲಾಗಿದೆ. ಈ ಪೈಕಿ ಏನಪ್ಪ ಅಂತಂದರೆ ಪುರಿ, ವಾರಾಣಸಿ ಮತ್ತು ಹರಿದ್ವಾರ ಮೊದಲು 3 ಸ್ಥಾನಗಳನ್ನು ಪಡೆದುಕೊಂಡಿದೆ ಅಂತ ಹೇಳಬಹುದು. ಅತಿ ಹೆಚ್ಚು ಪ್ರವಾಸಿಗರು ದೇವಸ್ಥಾನ ಎಲ್ಲಿರಪ್ಪ ಅಂತಂದರೆ ಪುರಿ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಹರಿದ್ವಾರಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಹೋಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೊಫೆಸರ್ KV ನಾರಾಯಣ್. ಇವರು 2024ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 2024ನೇ ಸಾಲಿನ ಪ್ರಶಸ್ತಿಗೆ ಕನ್ನಡದ ವಿದ್ವಾಂಸ, ಭಾಷೆ ವಿಜ್ಞಾನಿ ಹಾಗೂ ವಿಮರ್ಶಕ ಆಗಿರುವ ಪ್ರೊಫೆಸರ್ KV ನಾರಾಯಣ್ ಅವರು ಆಯ್ಕೆಯಾಗಿದ್ದಾರೆ. 2024ರ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಯಾರಪ್ಪ ಅಂತಂದರೆ KV ನಾರಾಯಣ್ ಅವರು ಆಯ್ಕೆಯಾಗಿದ್ದಾರೆ. KV ನಾರಾಯಣ್ ಅವರು ನುಡಿಗಳ ಅಳಿವು ಎಂಬ ಸಾಹಿತ್ಯದ ವಿಮರ್ಶೆ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ನುಡಿಗಳ ಅಳಿವು ಎಂಬ ಕೃತಿಗೆ ಇದು ಪ್ರಶಸ್ತಿಯನ್ನು ಲಭಿಸಿದೆ KV ನಾರಾಯಣ್ ಅವರಿಗೆ. ಈ ಪ್ರಶಸ್ತಿಯು 1 ಲಕ್ಷ ನಗದು ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿದೆ ಅಂತ ಹೇಳ್ಬೋದು. KV ನಾರಾಯಣ್ ಸೇರಿದಂತೆ 21 ಭಾಷೆಗಳ ಲೇಖಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನವದೆಹಲಿಯಲ್ಲಿ 2025 ಮಾರ್ಚ್ 8ರಂದು ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಅಂದರೆ ಮಾರ್ಚ್ 8ರಂದು ಏನಪ್ಪ ಅಂತಂದರೆ 2025ರಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ KV ನಾರಾಯಣ್ ಅವರಿಗೆ. ಹಾಗಾದರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ 1955ರಿಂದ ಪ್ರತಿ ವರ್ಷ ಸಾಹಿತ್ಯದಲ್ಲಿ ಉತ್ತಮ ಕೊಡುಗೆ ನೀಡಿದ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವಾಗಿಂದ ಅಂದರೆ 1955ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಉತ್ತಮ ಕೊಡುಗೆ ನೀಡಿದವರಿಗೆ. 24 ಭಾಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವ 22 ಭಾಷೆಗಳು ಜೊತೆಗೆ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳಲ್ಲಿ ಸಾಧನೆ ಮಾಡಿರುವ ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅದು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಕಂಡುಬರುವಂಥ 22 ಭಾಷೆಗಳಾಗಿರ್ಬೋದು, ಜೊತೆಗೆ ಇಂಗ್ಲೀಷ್ ಆಗಿರ್ಬೋದು ಮತ್ತು ರಾಜಸ್ಥಾನಿ ಭಾಷೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸಾಧನೆ ಮಾಡಿದ್ರ. 1955ರಲ್ಲಿ ಮೊದಲ ಪ್ರಶಸ್ತಿಗೆ ಕುವೆಂಪು ಅವರು ಶ್ರೀ ರಾಮಾಯಣಂ ದರ್ಶನಂ ಮಹಾಕಾವ್ಯಕ್ಕೆ ಭಾಜನರಾಗಿದ್ದರು. ಯಾವಾಗ? 1955ರಲ್ಲಿ ಏನಪ್ಪ ಅಂತಂದರೆ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಅವರು ಪಡೆದುಕೊಂಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ ಮಾಹಿತಿಯನ್ನು ನೋಡೋಣ.
ಕೇಂದ್ರ ಸರ್ಕಾರ ಅನುದಾನದಲ್ಲಿ ನಡೆಯುವ ಸ್ವಾಯತ್ತ ಇದೊಂದು ಸಂಸ್ಥೆಯಾಗಿದೆ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ. ಭಾರತೀಯ ಭಾಷೆಗಳ ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶ. ಅಂದರೆ ಭಾರತೀಯದಲ್ಲಿ ಅದರ ಭಾಷೆಯ ಅಭಿವೃದ್ಧಿ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇದನ್ನು 1954ರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು. ಪ್ರಸ್ತುತ ಇದರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಕಂಡುಬರ್ತದೆ. ಇದರ ಪ್ರಸ್ತುತ ಕೇಂದ್ರ ಕಚೇರಿ. ಪ್ರಸ್ತುತ ಅಧ್ಯಕ್ಷರು ಮಾಧವ್ ಕೌಶಿಕ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಪ್ರಸ್ತುತ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. INS ನಿರ್ದೇಶಕ ಯಾವ ಸಂಸ್ಥೆ ತಯಾರಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ GRSC. INS ನಿರ್ದೇಶಕವನ್ನು ತಯಾರಿಸಿದ ಸಂಸ್ಥೆಯಾಗಿದೆ. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ INS ನಿರ್ದೇಶಕ ವಿಶಾಖಪಟ್ಟಣಂ ನೇವಲ್ ಡಾರ್ಕ್ ಯಾರ್ಡ್ನಲ್ಲಿ ಕಾರ್ಯಾರಂಭ ಮಾಡಿದೆ ಅಂತ ಹೇಳ್ಬೋದು. ಎಲ್ಲಿ ಅಂದರೆ ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಇದು ಕಾರ್ಯಾರಂಭ ಮಾಡಿದೆ. ಇದು ಭಾರತೀಯ ನೌಕಾಪಡೆಯ ಸರ್ವೆ ವೆಸಲ್ ಯೋಜನೆಯಡಿಯಲ್ಲಿ 2ನೇ ಹಡಗಾಗಿದೆ. ಇದು ಎಷ್ಟನೇ ಹಡಗಾಗಿದೆ ಅಂದರೆ 2ನೇ ಹಡಗಾಗಿದೆ ಭಾರತೀಯ ನೌಕಾಪಡೆ ಸರ್ವೆ ವೆಸಲ್ನಲ್ಲಿ. ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳನ್ನು ನಡೆಸಲು, ನ್ಯಾವಿಗೇಷನ್ನಲ್ಲಿ ಸಹಾಯ ಮಾಡಲು ಮತ್ತು ಕಡಲ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳ್ಬೋದು. ಕಡಲ ಕಾರ್ಯಾಚರಣೆಗಳಾಗಿರ್ಬೋದು ಅಥವಾ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನು ಮಾಡೋದಾಗಿರ್ಬೋದು, ನ್ಯಾವಿಗೇಷನಲ್ಲಿ ಇದನ್ನು ಸಹಾಯ ಮಾಡಲು ಇದನ್ನು ಹಡಗನ್ನು ತಯಾರಿಸಲಾಗಿದೆ. ಇದನ್ನು ಕೋಲ್ಕತ್ತಾದಲ್ಲಿ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಬೇನ್ಸಿಯರ್ಸ್ ಅವರು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಯಾರು? ಕೋಲ್ಕತ್ತಾದಲ್ಲಿರುವಂಥ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಏನು ಮಾಡಿದ್ದಾರೆ ಅಂದರೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಇಂಟಿಗ್ರೇಟೆಡ್ ಕನ್ಸ್ಟ್ರಕ್ಷನ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ. ಇದೊಂದು ಹಡಗನ್ನು ಏನು ಮಾಡಿದ್ದಾರೆ ಅಂದರೆ ಇಂಟಿಗ್ರೇಟೆಡ್ ಕನ್ಸ್ಟ್ರಕ್ಷನ್ ಎಂಬ ತಂತ್ರಜ್ಞಾನದ ಮುಖಾಂತರ ಇದನ್ನು ನಿರ್ಮಿಸಲಾಗಿದೆ. ನಿರ್ದೇಶಕ ಅಂದರೆ ಏನಪ್ಪ ಅಂತಂದ್ರೆ ಪಾತ್ ಫೈಂಡರ್ ಎಂದು ಅರ್ಥವನ್ನು ನೀಡುತ್ತದೆ. ಇದು ಸಮುದ್ರಗಳನ್ನು ನಿಖರವಾಗಿ ಪಟ್ಟಿ ಮಾಡುವಲ್ಲಿ ಅದರ ಪಾತ್ರವನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ ಅಂತ ಹೇಳಬಹುದು ನಾವು. ಯಾವುದು? ಈ ನಿರ್ದೇಶಕ ಹಡಗು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿಯನ್ನು ಒಳಗೊಂಡಿದೆ. ಈ ಥರ ವಿಡಿಯೋ ಏನಾದರೂ ಬೇಕಾದರೆ ನೀವು ಕಮೆಂಟ್ ಮೂಲಕ ನಿಮ್ಮ ಭಾವನೆ ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನೂ ಹಲವು ಇದೇ ರೀತಿಯಾಗಿ ವಿಡಿಯೋನ ನಾವು ಮಾಡಲು ಬೆಂಬಲ ಸಿಕ್ಕಂತಾಗುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.